ನಮಸ್ಕಾರ ಎಲ್ರಿಗೂ. ಈ ವಿಡಿಯೋವನ್ನು ನಾವು ಭಗವದ್ಗೀತೆಯ 10ನೇ ಅಧ್ಯಾಯದ 23ನೇ ಶ್ಲೋಕದಿಂದ ಶುರು ಮಾಡೋಣ. ಶ್ಲೋಕವು ಹೀಗಿದೆ: ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷ ರಾಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಃ ಶಿಖರಿಣಾಮಹಂ. ನಾನು ಏಕಾದಶ ರುದ್ರರಲ್ಲಿ ಶಂಕರನಾಗಿದ್ದೇನೆ ಮತ್ತು ಯಕ್ಷ ರಾಕ್ಷಸರಲ್ಲಿ ಧನಾಧಿಪತಿಯಾದ ಕುಬೇರನಾಗಿದ್ದೇನೆ. ಅಷ್ಟವಸುಗಳಲ್ಲಿ ಅಗ್ನಿಯಾಗಿದ್ದೇನೆ ಮತ್ತು ಪರ್ವತಗಳಲ್ಲಿ ಮೇರು ಪರ್ವತನಾಗಿದ್ದೇನೆ. ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ. ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಪುರೋಹಿತರಲ್ಲಿ ಮುಖ್ಯನಾದ ಬೃಹಸ್ಪತಿಯು ನಾನೆಂದು ತಿಳಿ. ಹೇ ಪಾರ್ಥನೆ, ನಾನು ಸೇನಾಪತಿಗಳಲ್ಲಿ ಸ್ಕಂದನು ಮತ್ತು ಜಲಾಶಯಗಳಲ್ಲಿ ಸಮುದ್ರವೂ ಆಗಿದ್ದೇನೆ. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮ್ಯೇಕಮಕ್ಷರಂ. ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಮಹರ್ಷಿಗಳಲ್ಲಿ ಭೃಗುವು ನಾನು ಮತ್ತು ಶಬ್ದಗಳಲ್ಲಿ ಏಕಾಕ್ಷರ ಅರ್ಥಾತ್ ಓಂಕಾರನಾಗಿದ್ದೇನೆ. ಎಲ್ಲ ಪ್ರಕಾರದ ಯಜ್ಞಗಳಲ್ಲಿ ಜಪಯಜ್ಞವು ಮತ್ತು ಸ್ಥಿರವಾಗಿರುವುದರಲ್ಲಿ ಹಿಮಾಲಯ ಪರ್ವತವು ನಾನಾಗಿದ್ದೇನೆ. ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ. ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ನಾನು ಎಲ್ಲ ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷವು, ದೇವರ್ಷಿಗಳಲ್ಲಿ ನಾರದ ಮುನಿಯು, ಗಂಧರ್ವರಲ್ಲಿ ಚಿತ್ರರಥನು ಮತ್ತು ಸಿದ್ಧರಲ್ಲಿ ಕಪಿಲ ಮುನಿಯೂ ಆಗಿದ್ದೇನೆ. ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿ ಮಾಮಮೃತೋದ್ಭವಂ. ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ. ಕುದುರೆಗಳಲ್ಲಿ ಅಮೃತದ ಜೊತೆಯಲ್ಲಿ ಉತ್ಪನ್ನವಾದ ಉಚ್ಚೈಶ್ರವ ಎಂಬ ಹೆಸರಿನ ಕುದುರೆಯು, ಶ್ರೇಷ್ಠವಾದ ಆನೆಗಳಲ್ಲಿ ಐರಾವತವೆಂಬ ಹೆಸರಿನ ಆನೆಯು ಮತ್ತು ಮನುಷ್ಯರಲ್ಲಿ ರಾಜನು ನಾನೇ ಎಂಬುವುದನ್ನು ತಿಳಿ. ಆಯುಧಾನಾಮಹಂ ವಜ್ರಂ ಧನೂನಾಮಸ್ಮಿ ಕಾಮಧೋಕ್. ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ. ನಾನು ಶಸ್ತ್ರಗಳಲ್ಲಿ ವಜ್ರಾಯುಧವು ಮತ್ತು ಗೋವುಗಳಲ್ಲಿ ಕಾಮಧೇನುವು ಆಗಿದ್ದೇನೆ. ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಸಂತಾನೋತ್ಪತ್ತಿಗೆ ಕಾರಣವಾದ ಕಾಮದೇವನಾಗಿದ್ದೇನೆ ಮತ್ತು ಸರ್ಪಗಳಲ್ಲಿ ಸರ್ಪರಾಜ ವಾಸುಕಿಯಾಗಿದ್ದೇನೆ. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ. ಪಿತೃಣಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ. ನಾನು ನಾಗಗಳಲ್ಲಿ ಆದಿಶೇಷ ಮತ್ತು ಜಲಚರಗಳಲ್ಲಿ ಅಧಿಪತಿ ವರುಣ ದೇವತೆ ಆಗಿದ್ದೇನೆ. ಪಿತೃದೇವತೆಗಳಲ್ಲಿ ಅರ್ಯಮ ಎಂಬ ಹೆಸರಿನ ಪಿತೃವು ಹಾಗೂ ಶಾಸನ ಮಾಡುವವರಲ್ಲಿ ಯಮಧರ್ಮನೂ ಆಗಿದ್ದೇನೆ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ. ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ನಾನು ದೈತ್ಯರಲ್ಲಿ ಪ್ರಹ್ಲಾದನು ಮತ್ತು ಎಣಿಸುವುದರಲ್ಲಿ ಸಮಯವೂ ಆಗಿದ್ದೇನೆ. ಮೃಗಗಳಲ್ಲಿ ಮೃಗರಾಜನಾದ ಸಿಂಹನು ಮತ್ತು ಪಕ್ಷಿಗಳಲ್ಲಿ ಗರುಡನೂ ಆಗಿದ್ದೇನೆ. ಪವನಃ ಪವತಾಮಸ್ಮಿ ರಾಮಃ ಶಸ್ತ್ರಭೃತಾಮಹಂ. ಜಷಾಣಾಮಕರಶ್ಚಾಸ್ಮಿ ಸ್ತೋತ್ರಸಾಮಸ್ಮಿ ಜಾಹ್ನವಿ. ನಾನು ಪವಿತ್ರಗೊಳಿಸುವುದರಲ್ಲಿ ವಾಯುವು ಮತ್ತು ಶಸ್ತ್ರಧಾರಿಗಳಲ್ಲಿ ಶ್ರೀರಾಮನಾಗಿದ್ದೇನೆ. ಮೀನುಗಳಲ್ಲಿ ಮೊಸಳೆಯು ಮತ್ತು ನದಿಗಳಲ್ಲಿ ಗಂಗಾ ಭಾಗೀರಥಿಯಾಗಿದ್ದೇನೆ. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದಃ ಪ್ರವದತಾಮಹಂ.
ಹೇ ಅರ್ಜುನನೇ, ಸೃಷ್ಟಿಗಳ ಆದಿ ಮಧ್ಯ ಮತ್ತು ಅಂತ್ಯವು ನಾನೇ ಆಗಿದ್ದೇನೆ. ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆ ಅರ್ಥಾತ್ ಬ್ರಹ್ಮವಿದ್ಯೆ ಮತ್ತು ಪರಸ್ಪರ ವಾದ ಮಾಡುವವರು ತತ್ವನಿರ್ಣಯಕ್ಕಾಗಿ ಮಾಡಲಾಗುವ ವಾದವು ನಾನೇ ಆಗಿದ್ದೇನೆ. ಇದು ಈ ಅಧ್ಯಾಯದ 32ನೇ ಶ್ಲೋಕ. ಮುಂದಿನ ಶ್ಲೋಕ ಹಾಗೂ ಅವುಗಳ ಅರ್ಥಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವು ಚಾನಲಿಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹತ್ತಿರ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ನುವ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ. ವಿಡಿಯೋಗೆ ಲೈಕ್ ಮತ್ತು ಹೈಪ್ ಮಾಡುವುದನ್ನು ಮರೆಯಬೇಡಿ. ಜೊತೆಗೆ ಕೃಷ್ಣ ಕೃಷ್ಣ ಎಂದು ಕಮೆಂಟ್ ಮಾಡಿ. ಧನ್ಯವಾದ.